ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ದೇವ್ರ ಮನೆಯೆಲ್ಲ ಒರೆಸಿ ನಾನು ಇವಾಗ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ದೀನಿ. ನನಗೇನು ತಲೆಯಲ್ಲಿರುತ್ತೆ ಮಾರ್ನಿಂಗ್ ಅಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ ಬರೋಷ್ಟರಲ್ಲಿ ಸ್ವಲ್ಪ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಆದಷ್ಟು ಕೆಲಸಗಳೆಲ್ಲ ಮುಗಿಸ್ತಾ ಇದ್ದೀನಿ. ಇನ್ನು ಬಂದರೆ ಅವ್ರ ಜೊತೆ ಮಾತಾಡ್ಕೊಂಡು ನಂಗೆ ಟೀ ಕೊಡು, ಅದು ಮಾಡು, ಇದು ಮಾಡು ಅಂತ ಇಬ್ಬರು ಮಾತಾಡೋದೇ ಜಾಸ್ತಿ. ಸೊ ಹಾಗಾಗಿ ಅವ್ರು ಬಂದರೆ ಇನ್ನು ನನಗೆ ಕೆಲಸ ಸಾಗೋದಿಲ್ಲ. ಕರಿತಾ ಇರ್ತಾರೆ 16 ಸಲ ಸೌಮ್ಯ ಸೌಮ್ಯ ಅಂತ ಕರಿತಾ ಇರಬೇಕು ಅವರು. ಸೊ ಹಾಗಾಗಿ ಅವ್ರು ಬರೋಷ್ಟರಲ್ಲಿ ಆದಷ್ಟು ನಾನು ಎಲ್ಲ ಕೆಲಸಗಳು ಮುಗಿಸಿರ್ಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕೆಲಸನೂ ಮುಗಿಸಿ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಆದರೆ ನಾನು ಪೂಜೆ ಮಾಡೋದು ಸ್ವಲ್ಪ ಹೊತ್ತು, ಇನ್ನೇನು ದೀಪ ಹಚ್ಚಬೇಕು ಆ ಟೈಮು ಕರೆಕ್ಟಾಗಿ ಬಂದರು ಅವರು. ಸೊ ನಾನು ಪೂಜೆ ಮಾಡಿಬಿಟ್ಟು ಹೋಗಿ ಅವ್ರಿಗೆ ಟೀ ಮಾಡಿಕೊಡ್ತೀನಿ, ವೆಯ್ಟ್ ಮಾಡಿ ಪೂಜೆ ಮುಗಿಸ್ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೆ. ಹಾಗೆ ಫ್ರೆಂಡ್ಸ್, ತುಂಬ ಜನ ಏನು ಮಾಡ್ತಾಯಿದ್ರಿ, ಕನ್ಫ್ಯೂಷನ್ ಮಾಡ್ಕೊಂಡು ಕೇಳ್ತಾಯಿದ್ರಿ. ಏನಂತ ಹೇಳಿದರೆ, ಯಾವ ದಿಕ್ಕಿಗೆ ದೀಪನ ಇಡಬೇಕು ಅಂತ ಹೇಳ್ಬಿಟ್ಟು. ನಾನು ಆ್ಯಕ್ಚುಲಿ ಇದನ್ನು ಉತ್ತರ ದಿಕ್ಕಿಗೆ ದೀಪನ ಇಡಬೇಕು. ನಾವು ಲಕ್ಷ್ಮಿಗೆ ಉಪ್ಪಿನ ದೀಪ ಹಚ್ತೀವಲ್ವ, ಆಗ ಉಪ್ಪಿನ ದೀಪದ ಬಗ್ಗೆ ಕೇಳಿದ್ರಿ ನನಗೆ ಯಾವ ದಿಕ್ಕಿಗೆ ಅಂತ. ಕನ್ಫ್ಯೂಷನ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಉತ್ತರ ದಿಕ್ಕಿಗೆ ಇಡಬೇಕು. ಹಾಗೆ ಇನ್ನು ಸ್ವಲ್ಪ ಜನ ಉಪ್ಪಿನ ದೀಪನ ಉಪ್ಪನ್ನ ಯಾವಾಗ ಕರಗಿಸ್ಬೇಕು ಉಪ್ಪಿನ ದೀಪದ್ದು ಅಂತ ಕೇಳಿದ್ರಿ. ನಾನು ಹೇಳಿದೆ ಅದು 1 ವೀಕ್ವರೆಗೆ ಇಟ್ಕೋಬಾರ್ದು, ನಾವು ನೆಕ್ಸ್ಟ್ ಡೇನೇ ಅದನ್ನು ಕರಗಿಸ್ಬಿಡ್ಬೇಕು. ಒಂದು ಬೋಸಿಗೆ ಉಪ್ಪನ್ನು ಹಾಕಿಬಿಟ್ಟು ಸಿಂಕಲ್ಲಿ ನೀರು ಬಿಟ್ಟು ಹಾಗೆ ಕರಗಿಸೋದಷ್ಟೇ. ನಾನು ಅದಾದಮೇಲೆ ಪೂಜೆ ಮುಗಿದ್ಮೇಲೆ ಫ್ರೆಂಡ್ಸ್ ಬದನೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡಿದ್ದೆ. ಸೊ ಮತ್ತೆ ಇವತ್ತು ಅಮ್ಮನ ಕೇಳಿಬಿಟ್ಟೆ ನಾನು ಆ ಸಾಂಬಾರು ಮಾಡಿದ್ದು. ಆ ಟೇಸ್ಟ್ ನನ್ನ ಕೈಯಲ್ಲಿ ಮಿಸ್ ಆಗಿಬಿಡುತ್ತೆ ಅಂತ. ಅಂದರೆ ತುಂಬ ದಿನ ಗ್ಯಾಪ್ ಆಗಿಬಿಟ್ಟಿತ್ತು ನಾನು ಬದನೆಕಾಯಿ ಬೇಳೆ ಸಾಂಬಾರು ಮಾಡಿ. ಹಾಗಾಗಿ ಅಮ್ಮಂಗೆ ಫೋನ್ ಮಾಡಿ ಕೇಳ್ಕೊಂಡು ಮಾಡಿದೆ. ಸೇಮ್ ಮದುವೆ ಮನೆ ಸಾಂಬಾರು ಥರನೇ ಬಂದಿತ್ತು. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಅದಕ್ಕೆ ತುಪ್ಪ ಹಾಕ್ಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ಬರು ಮಧ್ಯಾಹ್ನ ಊಟ ಮುಗಿಸಿದ್ವಿ. ಅದಾದಮೇಲೆ ಮನೆಯಲ್ಲಿ ಇವತ್ತು ರಾಗಿ ಹಿಟ್ಟು ಬೇರೆ ಖಾಲಿ ಆಗಿಬಿಟ್ಟಿತ್ತು. ಸೊ ನಾನು ನಿಮಗೆ ಲಾಸ್ಟ್ ಟೈಮ್ ತೋರಿಸಿದೆ ನಾವು ರಾಗಿ ಹಿಟ್ಟಿಗೆ ಏನೇನೆಲ್ಲ ಹಾಕಿ ಬಿಡಿಸ್ತೀವಿ ಅಂತ ಹೇಳಿಬಿಟ್ಟು. ನಾನು ಒಂದು 5 ಕೆ ಜಿಯಷ್ಟು ರಾಗಿ ತೊಗೊಂಡು ಅದಕ್ಕೆ ಒಂದು ಅರ್ಧ ಕೆ ಜಿ ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯನೂ ಅಷ್ಟೇ ಸ್ವಲ್ಪ ನಮಗೆ ಸ್ಮೆಲ್ ಬರುತ್ತೆ, ಗಮ್ ಅಂತ ಬರುತ್ತೆ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ರೀತಿ ಹುರ್ಕೊಂಡು ಅದನ್ನು ಒಂದು ಕಡೆ ಇಟ್ಕೊಳ್ಳೋದು. ಹಾಗೆ ಮಸೂರ್ ದಾಲ್ ಕೂಡ ಇವಾಗ ಹುರಿದು ಇಟ್ಕೊಳ್ತಾ ಇದ್ದೀನಿ. ಸೊ ಮಸೂರ್ ದಾಲ್ನೂ ಅಷ್ಟೇ ನಾವು ಸ್ವಲ್ಪ ಕೆಂಪು ಬರೋವರೆಗೂ ಇದನ್ನು ನಾವು ಹೀಗೆ ಹುರ್ಕೊಳ್ಬೇಕು. ಅದಾದಮೇಲೆ ಸೇಮ್ ಮಸೂರ್ ದಾಲ್ ಕೂಡ ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಜೊತೆಗೆ ಅರ್ಧ ಕೆ ಜಿ ಉದ್ದಿನಬೇಳೆ. ನಿಮಗೆಲ್ಲ ಗೊತ್ತು, ಹಿಂದೆ ಎಲ್ಲ ಮೆಂತ್ಯ ಮುದ್ದೆ ಮಾಡಿಕೊಡ್ತಾಯಿದ್ರು ಬಾಣಂತಿಯರಿಗೆ, ಸೊಂಟ ಗಟ್ಟಿ ಆಗುತ್ತೆ, ಸ್ಟ್ರೆಂತ್ ಆಗಿರುತ್ತೆ ಅಂತ. ಸೊ ಇವಾಗಿನ ಮಕ್ಕಳು ಎಲ್ಲಿ ಬಾಣಂತನ ಕರೆಕ್ಟಾಗಿ ಮಾಡಿಸ್ಕೊತಾರೆ, ಕರೆಕ್ಟಾಗಿ ಏನು ಕೇಳಲ್ಲ. ಬೇಜಾರಾಗ್ಬಿಡುತ್ತೆ ಅವ್ರಿಗೆ, ತಿನ್ನಿ ಅಂತ ಹೇಳೋದಕ್ಕೆ ಬೇಜಾರಾಗ್ಬಿಡುತ್ತೆ. ಸೊ ಏನಕ್ಕಂದರೆ ಅವ್ರಿಗೂ ತಿನ್ನೋದಿಲ್ಲ ಸರಿಯಾಗಿ, ವರ್ಕ್ ಪ್ರೆಷರ್ ಇರುತ್ತೆ ಅದು ಇದು ಅಂತ ಅಂದ್ಕೊಂಡು. ಸೊ ಯಾವ ಬಾಣಂತನೂ ಕರೆಕ್ಟಾಗಿ ಮಾಡ್ಕೊಳ್ಳಲ್ಲ. ಅದು ಅಲ್ಲದೆ ನೈಟೆಲ್ಲ ಮಕ್ಕಳು ನಿದ್ದೆ ಕೊಡ್ತಾರಲ್ಲ, ಬಟ್ ಮಾಮೂಲಿ ಮುದ್ದೆಗೇ ಮಾಡಿಕೊಟ್ರೆ ಈ ಥರ ತಿಂತಾರೆ. ಮೆಂತ್ಯ ಮುದ್ದೆ ಸ್ವಲ್ಪ ಮೂಗು ಮುರಿಬೋದು ಹೇಗೆ ತಿನ್ನೋದು ಅಂತ, ಬಟ್ ಈ ಮುದ್ದೆ ಟೇಸ್ಟ್ ಆಗಿರುತ್ತೆ ಮತ್ತು ಎಲ್ಲ ಸಾಂಬಾರ್ಗೂ ಚೆನ್ನಾಗಿರುತ್ತೆ, ಕಹಿನೂ ಕೂಡ ಇರೋದಿಲ್ಲ. ಸೊ ಹಾಗಾಗಿ ನಾನು ಈ ರೀತಿ ಹಸಿಟ್ಟು ಮಾಡಿಸ್ಕೊಳ್ತೀನಿ. ಅದಾದಮೇಲೆ ನಾವು ಅಲ್ಲಿಂದ ರಮ್ಯನ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಆಗ್ತಾನೆ ಅವಳು ಜಸ್ಟ್ ಕಾರ್ ಪಾರ್ಕ್ ಮಾಡ್ತಾಯಿದ್ಲು. ಲೇಔಟಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ದೆ ಅಲ್ವಾ, ಡೈರೆಕ್ಟ್ ನಾವು ರಮ್ಯಾ ಅವ್ರ ಮನೆಗೆ ಬಂದಿರ್ತಾಳೆ ಅವಳು ಆಫೀಸಿಂದ ಅಂತ. ಜಸ್ಟ್ ನಾವು ರೀಚ್ ಆಗಿ ಒಳಗಡೆ ಹೋದ್ವಿ. ಅಷ್ಟರಲ್ಲಿ ರಮ್ಯಾ ಕೂಡ ಬಂದಿದ್ದಾಳೆ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಅಗ್ಯಾರೋ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ಯೂಸ್ ಮಾಡಿಕೊಂಡು ಇವತ್ತು ಒಂದು ಕೇಕ್ ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಕೆಟಲ್ನ ನಾವು ಈಸಿಯಾಗಿ ಯೂಸ್ ಮಾಡ್ಬೋದು. ಹಾಸ್ಟೆಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಮನೇಲಿರೋರಾಗಿರ್ಬೋದು, ಇನ್ ಕೇಸ್ ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂತ ಅಂದರೂ ಕೂಡ ಆರಾಮ್ಸೆ ಈ ಒಂದು ಪ್ರಾಡಕ್ಟ್ನ ಕ್ಯಾರಿ ಮಾಡ್ಬೋದು. ಸೊ ತುಂಬಾ ಸಿಂಪಲ್ ಈ ಒಂದು ಪ್ರಾಡಕ್ಟ್ನ ಬಳಸೋದು ಕೂಡ. ಸೊ ಹಾಗಾಗಿ ನಾನು ಈ ಒಂದು ಅಗ್ಯಾರೋ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ಯೂಸ್ ಮಾಡಿಕೊಂಡು ಇವತ್ತು ಅಡುಗೆನ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ನೀವು ಏನಾದರೂ ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ, ನೀವು ಬೈ ಮಾಡ್ಬೋದು. ಅವಳು ಆಗ್ತಾನೆ ಜಸ್ಟ್ ಆಫೀಸಿಂದ ಬಂದಾಗ ಫುಲ್ ಟಯರ್ಡ್ ಆಗಿರ್ತಾಳೆ. ಇವತ್ತಂತೂ ಏನೋ ಕೆಲಸ ಆಫೀಸಲ್ಲಿ ಅಂತ ಹೇಳ್ತಾಯಿದ್ಲು. ಸೊ ಅವಳು ಮುಖ ಎಲ್ಲ ನೋಡೋಕ್ಕಾಗ್ತಿರ್ಲಿಲ್ಲ, ಟಯರ್ಡ್ ಆಗ್ತಿದೆ. ಫಸ್ಟು ಸ್ವಲ್ಪ ರಿಫ್ರೆಶ್ ಆಗಬೇಕು ಅಂತ ಅಂದ್ಬಿಟ್ಟು ಬಂದ ತಕ್ಷಣ ನಾವು ಹಂಗೆ ಮಾತಾಡ್ತಾ ಕೂತಿದ್ವಿ. ಅದಾದಮೇಲೆ ಶಿವು ಮತ್ತು ರಕ್ಷಿತಾ ಕೂಡ ಅಲ್ಲಿಗೆ ಬಂದರು. ನೆಕ್ಸ್ಟ್ ಯಾವ ಅಡುಗೆ ಮಾಡೋದು ಅಂತ ರಕ್ಷಿತಾ ಅವರು ರೀಲ್ಸ್ಗೆ ರೆಡಿ ಆಗ್ತಾ ಇದ್ದಾರೆ. ಶೋರ್ ಅಯ್ಯೋ ರಮ್ಯ ಪಾರ್ಟಿ ಟೀ ಕುಡ್ದವ್ರೆ. ಮೊನ್ನೆ ತಾನೇ ಮಟನ್ ಪಾರ್ಟಿ ಕೊಡ್ಸಿದೀನಿ.
ಇನ್ನು ಕೇಳ್ಬೇಡಿ ಬಾವ ಇನ್ಮೇಲೆ ಅಂತ ಹೇಳಿದೆ ರಮ್ಯಾ, ಆಗ್ಲೇ ಮರ್ತೋಗಿತ್ತು ಅವ್ರಿಗೆ. ಒಂದ್ 6 ತಿಂಗಳು ನಾನು ಏನು ಕೊಡ್ಸಿಲ್ಲ. ಇನ್ನೇನು ಓ ಒಳ್ಳೆ ಕತೆ ಇವ್ರು. ಮತ್ತೆ ಏನ್ ಸಮಾಚಾರ? ಏನಿಲ್ಲ ಕಣೆ, ನಾನು ಹಂಗೆ ಅಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ನ, ಹಿಂಗ್ ಬಂದಿರ್ತೀಯ ಅಂತ ಅನ್ಕೊಂಡು ಹಿಂಗೆ ಬಂದೆ. 1-2 ನಿಮಿಷ ಮಾತಾಡ್ಕೊಂಡು ಹೋಗೋಣ. ಬಂದಿರ್ತಾಳೆ ಇವಾಗ ತಾನೇ ಡ್ಯೂಟಿಯಿಂದ. ಜಸ್ಟ್ ನಾವ್ ಹಿಂಗ್ ಒಳಗ್ ಬಂದ್ರೆ ಹಿಂಗ್ ಬಂದ್ರು, ಒಳಗಡೆ ಬಂದು ಕಾಲ್ ಮಾಡಿದ್ರು, ಕಾಲ್ ಬಂತು, ಕಾರ್ ಡ್ರೈವ್ ಮಾಡ್ತಿದ್ದೆ ತಕ್ಷಣ ಬಂದೆ ನೀನು. ನಾವ್ ಒಳಗ್ ಬಂದು ಹಿಂಗ್ ಕೂತು ಇರ್ಲಿಲ್ಲ. ಇನ್ನ ನಿಮ್ ಮನೆಯವ್ರು ಕಸ ಹೊಡಿತಾ ಇದ್ರು. ಹಾಗೆ ಅದಾದಮೇಲೆ ಎಲ್ಲ ರಮ್ಯನ ಮನೇಲೇ ಇದ್ವಲ್ಲ, ನಾವು ಗೋಲ್ಗಪ್ಪ ಚಾಲೆಂಜ್ಗೆ ಹೋಗ್ಬೇಕು ಅಂತ ಇವತ್ತು ಮಾತಾಡ್ಕೊಂಡಿದ್ದೀವಿ ಅಲ್ವಾ, ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ. ಸೊ ಇವಾಗ ಹೋಗೋಣ, ಅಷ್ಟರಲ್ಲಿ ನಾನು ಅಮ್ಮನ ಮಾತಾಡ್ಸ್ಕೊಂಡು ಬಂದುಬಿಡ್ತೀನಿ, ಅಮ್ಮ ಅವ್ರ ಮನೆಗೆ ಹೋಗಿ ಅಂತ ಅಂದ್ಬಿಟ್ಟು ಅಮ್ಮನ ಮಾತಾಡ್ಸ್ಕೊಬರೋಣ ಅಂತ ಬಂದೆ. ಸೊ ಅಲ್ಲಿಂದ ಅಮ್ಮನ ಮಾತಾಡಿಸ್ಕೊಂಡು ಇವಾಗ ರಮ್ಯನ ಮನೆ ಹತ್ರ ಬಂದಿದ್ದೀವಿ, ಎಲ್ಲ ಒಟ್ಟಿಗೆ ಹೋಗೋಣ ಅಂತ. ನನ್ನ ಹಸ್ಬೆಂಡ್ ಮುಂಚೆನೇ ಹೋಗಿದ್ದಾರೆ ಚಿಂಟು ಕರ್ಕೊಂಡು ಬರಬೇಕು ಅಂದ್ಬಿಟ್ಟು. ಹಾಗೆ ಗಾಯ್ಸ್, ಗೋಲ್ಗಪ್ಪ ತಿನ್ನೋಣ ಅಂತ ಬಂದಿದ್ದೀವಿ ಚಾಲೆಂಜ್ ಅಕ್ಸೆಪ್ಟ್ ಮಾಡೋಕ್ಕೆ. ನನಗೆ ಸೀರಿಯಸ್ ಆಗಿ ಇವಾಗಲೇ ಏನಂತ ಹೇಳಿದ್ರೆ ಹೊಟ್ಟೆ ತುಂಬಿಟ್ಟಿದೆ ಅಂತ ಫೀಲ್ ಆಗ್ತಾ ಇದೆ. ರಮ್ಯಂಗೆ ಅಡ್ವಾಂಟೇಜಸ್ ನಮ್ಗೆ ಹಿಂಗೆ ಆಗ್ತಾ ಇರೋದು, ಅದು ಬೇರೆ ಬಾಯ್ಬಿಟ್ಟು ಬೇರೆ ಅವಳು ಫುಲ್ ಮನ್ಸಲ್ಲಿ ಖುಷಿ ಒಳಗೆ. ನನಗೆ ಆ್ಯಕ್ಚುಲಾಗಿ ಹೊಟ್ಟೆ ಹಸಿತಾ ಇದೆ, ಬಟ್ ಅಷ್ಟಾಗಲೇ ಜಾಸ್ತಿ ತಿನ್ನೋದಕ್ಕೆ ಆಗೋದಿಲ್ಲ. ನಮಗೆ ಹೊಟ್ಟೆ ಫಿಲ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಆಲ್ರೆಡಿ. ರಕ್ಷಿತಾ, ನಿನಗೆ ಕೇಳಿಸ್ತಾ ಇಲ್ಲ? ಸ್ವಲ್ಪ ಸಂಜೆ ಸ್ನಾಕ್ಸ್ ಹೋಗೋದು ತಿನ್ಬಿಟ್ಟಿದೆ, ಈಗ ಲೈಟ್ ಆಗಿ ಸೇರೋದು ಅನ್ಸುತ್ತೆ. ತಿನ್ಬಿಟ್ಟು ಕರ್ಜಿಕಾಯಿ ಚೆನ್ನಾಗಿತ್ತು ಅಂತ ತಿನ್ಬಿಟ್ಟು ನನ್ಗೂ ಹಂಗೆ ಆಗಿದೆ. ಕರ್ಜಿಕಾಯಿ ಫ್ರೂಟ್ಸ್ ತಿನ್ಬಿಟ್ಟಿದೆ, ಸ್ವಲ್ಪ ಮಲ್ಬಿಟ್ಟಿದೆ. ಸ್ವಲ್ಪ ಹೊಟ್ಟೆ ಹಸ್ವಾಗುತ್ತಲ್ಲ, ತಿಂದಿದೆ. ಈಗ ನೋಡೋಣ ಎಷ್ಟು ನನ್ಗೆ ಅದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ತಗೋ, ಈಗ ಆಫ್ ಮಾಡಿ. ಈಗ ಅದಕ್ಕೆ ಗೈಸ್ ನಾನು ಹೇಳ್ತಾ ಇದ್ದೀನಿ, ನನ್ಗೊಂದು 6 ಕೊಡ್ಸ್ಬಿಡಿ, ತಿನ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅಂತ. ಹಾಗೆ ಅಥರ್ವ ನೋಡಿ ಈ ಸ್ಕೀಮ್ ಆಗ್ತಾ ಇದ್ದೇನೆ. ನಾನು ಏನು ಕೇಳಿ, ಇವರೆಲ್ಲ ಗೋಲ್ಗಪ್ಪ ಪಾರ್ಟಿ ಮಾಡ್ತಾರೆ, ನಾನು ಇವ್ರ ಹತ್ರ ಏನು ತಗಸ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಚಿಂಟುನ ಎಲ್ಲರೂ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಇಲ್ಲಿ ಫೀಲ್ ಮಾಡ್ತಾ ಇದೀವಿ. ವೀಕ್ ಆಯ್ತಾಳ ಸ್ಟ್ರಾಂಗ್ ಆಯ್ತಾಳ ಗೊತ್ತಿಲ್ಲ. ಚಿಂಟು ನಂಗಂತೂ ಹೊಟ್ಟೆ ಫಿಲ್ ಆಗಿ ಅನ್ಸ್ತೈತೆ. ನೀನು ಊಟ ಮಾಡಿಲ್ಲ? ಅರ್ಜುನ್ ಹೇಳಿದ್ದು ಅಂತ ಈ ಕಡೆ ಬರಬೇಕು. ಹಾಗೆ ಫ್ರೆಂಡ್ಸ್, ಯಾರು ವಿನ್ ಆದರು ಅಂತ ನೀವು ರಮ್ಯಾ ನವಿ ವ್ಲಾಗ್ಸ್ನ ವಿಸಿಟ್ ಮಾಡಿ ನೋಡಿ, ಹಾಗೆ ತಿಳ್ಕೊಳ್ಳಿ. ಅದಾದಮೇಲೆ ನನ್ನ ಹಸ್ಬೆಂಡ್ ಊಟ ಮಾಡಿರ್ಲಿಲ್ವಲ್ಲ, ನಮಗಂತೂ ಗೋಲ್ಗಪ್ಪನೇ ಸಾಕಾಗಿತ್ತು. ಅವ್ರು ಊಟ ಮಾಡಲಿ ಅಂದ್ಬಿಟ್ಟು ಅವ್ರನ್ನ ಹೋಟೆಲ್ ಕರ್ಕೊಂಡು ಬಂದಿದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಲೈಕ್ ಕೂಡ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.